ಸರ್ಕಾರದ ಆದೇಶದಂತೆ ಒಂದು ಯುದ್ಧ ಸಿಚುಯೇಷನ್ ಸಂದರ್ಭದಲ್ಲಿ ಆಗಬಹುದಾದಂಥ ಅನಾಹುತವಾದ ಹಿನ್ನೆಲೆಯಲ್ಲಿ ಒಂದು ಮಾಕ್ ಡ್ರಿಲ್ ಮಾಡಿದ್ದೀವಿ. ಸೊ ಇದರೊಳಗೆ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಲೊಕ್ಯಾಲಿಟಿ ಒಂದರಲ್ಲಿ ಒಂದು ಬಾಂಬ್ ಬಿದ್ದಿದೆ. ಬಾಂಬ್ ಬಿದ್ದಿದ್ದ ಜಾಗದಲ್ಲಿ ಆದಂಥ ಅನಾಹುತಗಳ ಬಗೆಗೆ ಹೇಗೆ ರಿಯಾಕ್ಟ್ ಮಾಡ್ತೀವಿ, ಸರ್ಕಾರದ ವತಿಯಿಂದ ಹೇಗೆ ನಾವು ಪರಿಹಾರ ಉಪಾಯಗಳನ್ನು ಮಾಡ್ತೀವಿ ಅನ್ನೋದ್ರ ಬಗೆಗೆ ಒಂದು ಸಣ್ಣ ಮಾಕ್ ಅಣುಕು ಪ್ರದರ್ಶನವನ್ನು ಮಾಡಿದ್ದೀವಿ. ಸೊ ನಮ್ಮಲ್ಲಿ ನೀವೆಲ್ಲ ನೋಡಿದ್ದೀರಿ, ದ ಫಸ್ಟ್ ಇಮಿಡಿಯೇಟ್ ರಿಯಾಕ್ಷನ್ ನಮ್ಮಲ್ಲಿ ಆದ ಕೂಡಲೇ ಏನು ಇನ್ಫಾರ್ಮೇಷನ್ ಸಿಕ್ಕಿದ ಕೂಡಲೇ ನಮಗೆ ಫೈರ್ ಡಿಪಾರ್ಟ್ಮೆಂಟು, ಬಾಂಬ್ ಸ್ಕ್ವಾಡ್, ಪೊಲೀಸ್, ಆ್ಯಂಬ್ಯುಲೆನ್ಸು ಎಲ್ಲ ಒಂದೊಂದಾಗೆ ವಾಲಂಟಿಯರ್ಸು ಸಹ ಹಿಂದೆ ಬಂದು ವಿ ಹ್ಯಾವ್ ಟೇಕನ್ ನೆಸಸರಿ ಆ್ಯಕ್ಷನ್. ಸೊ ದಿಸ್ ಹೌ ಇನ್ ಎ ರಿಯಲ್ ಸಿಚುಯೇಷನ್ ಇಟ್ ವಿಲ್ ಹ್ಯಾಪನ್. ಸೊ ಇಲ್ಲಿ ಇಮಿಡಿಯೇಟಾಗಿ ಅಲ್ಲಿ ಬಾಂಬ್ ಸ್ಕ್ವಾಡ್, ನಿಷ್ಕ್ರಿಯ ಸ್ಕ್ವಾಡ್ ಬಂದು ಬಾಂಬ್ ಇರೋದ್ರ ಬಗೆಗೆ ಚೆಕ್ ಮಾಡಿ, ಡಾಗ್ ಸ್ಕ್ವಾಡ್ ಬಂದು ಅನ್ಎಕ್ಸ್ಪ್ಲೋಡೆಡ್ ಬಾಂಬ್ಸ್ ಏನಾರು ಇದ್ದಾವೆ, ಎಲ್ಲೆಲ್ಲಿ ಬಾಂಬ್ಸ್ ಬಿದ್ದೋಗಿ ಉಳಿದಿದ್ದಾವೆ ಅನ್ನೋದನ್ನು ಚೆಕ್ ಮಾಡಿಕೊಂಡು ಮಾಡಿದ್ದಾರೆ. ಹಾಗೆ ಇದ್ದಂಥ ಗಾಯಾಳುಗಳನ್ನೆಲ್ಲ ಇಮಿಡಿಯೇಟಾಗಿ ಆ್ಯಂಬುಲೆನ್ಸ್ಗೆ ಹಾಕಿ ಅವ್ರನ್ನ ಹಾಸ್ಪಿಟ್ಲಿಗೆ ತಲುಪಿಸೋಕೆ ಇದು ಮಾಡಿದೆ. ಅರ್ಧಂಬರ್ಧ ಏಟಾಗಿದ್ದವ್ರನ್ನೆಲ್ಲ ತೊಗೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಇನ್ನು ಭಯಸ್ಥರಾಗಿ ಅಲ್ಲಿ ಇದ್ದಂಥ ಆರೋಗ್ಯವಾಗಿದ್ದು ಭಯಸ್ಥರಾಗಿದ್ದವ್ರನ್ನೆಲ್ಲ ಕರ್ಕೊಂಡು ಸೇಫ್ ಹಾಸ್ಟೆಲ್ಸ್, ಸ್ಕೂಲ್ಸ್ಗೆ ಕರ್ಕೊಂಡೋಗಿ ಬಿಟ್ಟಿದ್ದಾರೆ. ಮತ್ತು ಇಲ್ಲಿ ಸ್ಥಳೀಯವಾಗಿ ಇಮಿಡಿಯೇಟಾಗಿ ಪುಷ್ ಮಾಡೋಕ್ಕಿಂತ, ಕರ್ಕೊಂಡು ಹೋಗೋಕ್ಕಿಂತ ಮೊದಲು ಅವರಿಗೆಲ್ಲ ಕ್ಯಾಂಪ್ ಓಪನ್ ಮಾಡಿದ್ದಾರೆ. ಇಮಿಡಿಯೇಟ್ ಫಸ್ಟ್ ಏಡ್ ಸೆಂಟರ್ ಓಪನ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದೀವಿ. ಥಿಂಗ್ಸ್ ಆರ್ ಡನ್. ಸ್ಥಿತಿ ಬರಬಾರ್ದು. ಬಂದಾಗ ನಮ್ಮ ಜನಕ್ಕೆ ಹೇಗೆ ಸರ್ಕಾರದ ವತಿಯಿಂದ ಅಥವಾ ಸಾರ್ವಜನಿಕರು ಹೇಗೆ ಬಿಹೇವ್ ಮಾಡಬೇಕು, ಸರ್ಕಾರದ ಸವಲತ್ತು ಅಥವಾ ಸರ್ಕಾರ ಹೇಗೆ ರಿಯಾಕ್ಟ್ ಮಾಡಿ ಅವರಿಗೆ ಸ್ಪಂದಿಸ್ತದೆ, ಅವ್ರ ಪರವಾಗಿ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ಒಂದು ಜನಕ್ಕೆ ಜಾಗೃತಿ ಮೂಡಿಸೋಕ್ಕೋಸ್ಕರ ಈ ಒಂದು ಅಣುಕು ಪ್ರದರ್ಶನ ಮಾಡಿ ತೋರಿಸಿದೆ. ಈ ದಿವಸ ಗದಗ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಒಟ್ಟು ಸುಮಾರು 22 ಇಲಾಖೆಗಳನ್ನು ಒಳಗೊಂಡು ಒಂದು ಅಣುಕು ಪ್ರದರ್ಶನವನ್ನು ಅಂದರೆ ಮಾಕ್ ಡ್ರಿಲ್ಲನ್ನು ಮಾಡಿದ್ದೀವಿ. ಏನಾದರೂ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಬಂದಾಗ ಯಾವ ರೀತಿ ನಾವು ಅದಕ್ಕೆ ಪ್ರಿಪೇರ್ಡ್ನೆಸ್ ಆಗಿ ಇರಬೇಕು ಮತ್ತು ಜನಕ್ಕೆ ಯಾವ ರೀತಿ ಅದಕ್ಕೆ ಅವೇರ್ನೆಸ್ ಕೊಡಬೇಕು ಅನ್ನೋದು 2 ಉದ್ದೇಶಗಳನ್ನ ಇಟ್ಕೊಂಡು ಈ ದಿವಸ ಮಾಡಿದ್ದೀವಿ. ಇದರಲ್ಲಿ ಸುಮಾರು 22 ಇಲಾಖೆಗಳಿಂದ ಮತ್ತು ವಿವಿಧ ಲೈಕ್ NCC, NSS, ಸ್ಕೌಟ್ಸ್ ಗೈಡ್ಸ್, ಎಕ್ಸ್ ಸರ್ವಿಸ್ ಮ್ಯಾನ್, ಈ ರೀತಿ ಕಾಲೇಜ್ ಅಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟ್, ಹೀಗೆ ವಿವಿಧ ಇಲಾಖೆಗಳ ಸಹಕಾರದೊಂದಿಗೆ ಸುಮಾರು 300 ಜನ ಈ ಒಂದು 200 ಜನ ಆಫೀಸರ್ಸು ಒಂದು ಕನಿಷ್ಠ ಒಂದು ಅಂದರೆ ಟೋಟಲ್ ಎಲ್ಲ ಸೇರಿ ಒಂದು 300 ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮತ್ತು ಏನಂತಂದರೆ ಬಿಗಿನಿಂಗಿಂದ ಎಂಡ್ವರೆಗೆ ಸಪೋಸ್ ನಮಗೊಂದು ಈಗ ನಾವು ಇವತ್ತು ತೆಗೆದುಕೊಂಡದ್ದು ಒಂದು ಬಾಂಬ್ ಒಂದು ಸ್ಥಳದಲ್ಲಿ ಬಿದ್ದಾಗ ಅದಕ್ಕೆ ಹೇಗೆ ನಾವು ರೆಸ್ಪಾಂಡ್ ಮಾಡಬೇಕು ಅನ್ನೋದು. ಸೊ ಅದು ಆ ಥರ ನಮಗೆ ಅಲರ್ಟ್ ಮೆಸೇಜ್ ಬಂದ ತಕ್ಷಣ ಯಾರ್ಯಾರು ಏನೇನು ಮಾಡಬೇಕು ಅಂತ, ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಇರ್ತದೆ ಅಂತೇಳಿ ಸುಮಾರು 18 ತಂಡಗಳನ್ನು ಈ ದಿವಸ ನಾವು ಮಾಡಿದ್ದೀವಿ. ಅದು ಏನೋ ರೆಸ್ಕ್ಯೂ ಮಾಡೋದಿರ್ಬೋದು, ಮೆಡಿಕಲ್ ಟೀಮ್ ಇರ್ಬೋದು, ಏರಿಯಾ ಕಾರ್ಡನಿಂಗ್ ಇರ್ಬೋದು, ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಇರ್ಬೋದು, ಆಮೇಲೆ ಸಿವಿಲಿಯನ್ಸಿಗೆ ಶಿಫ್ಟ್ ಮಾಡೋದಿರ್ಬೋದು, ಇಂಜೂರ್ಡ್ ಶಿಫ್ಟ್ ಮಾಡೋದಿರ್ಬೋದು, ಮತ್ತು ಫೈರ್ ಇದರಿಂದ ಬಂದು ಬೆಂಕಿಯನ್ನು ನಂದಿಸೋದಿರ್ಬೋದು. ಈ ರೀತಿ ವಿವಿಧ ಒಂದು ಲಾಸ್ಟ್ 2 ಡೇಸಿಂದ ನಾವೆಲ್ಲ ಪ್ರಿಪೇರ್ ಮಾಡಿಕೊಂಡು ಅವರವರಿಗೆಲ್ಲ ಅಧಿಕಾರಿಗಳಿಗೆ ಜವಾಬ್ದಾರಿಯನ್ನು ಕೊಟ್ಟು ಈ ದಿವಸ ಒಂದು ಅತ್ಯಂತ ತಾವೆಲ್ಲ ಗಮನಿಸಿದ ಹಾಗೆ ಯಶಸ್ವಿಯಾಗಿ ಒಂದು ಅಣುಕು ಪ್ರದರ್ಶನ ಮಾಡಿದ್ದೀವಿ. ಇದರ ಉದ್ದೇಶ ಜಿಲ್ಲಾಡಳಿತ ಪ್ರಿಪೇರ್ಡ್ ಆಗಿರಲಿಕ್ಕೆ ಏನು ಬೇಕು ಅದು ಒಂದು ಅನುಭವ ಇರಲಿ ಅಂತ, ಮತ್ತು ಸಾರ್ವಜನಿಕರಿಗೂ ಕೂಡ ಇದ್ರ ಬಗ್ಗೆ ಒಂದು ಈ ಥರದ ಸಿಚುವೇಶನ್, ಎಮರ್ಜೆನ್ಸಿ ಸಿಚುವೇಶನ್ ಇದ್ದಾಗ